ಬರುವ 26ರಂದು ನಡೆಯಲಿರುವ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಾಗರದಲ್ಲಿ ಖಾಕಿ ಪಡೆಗಳ ಭಾರೀ ಬಂದೋಬಸ್ತ್. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸುಗಮವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಬೇಕು ಎನ್ನುವ ಉದ್ದೇಶದಿಂದ ಇಂದು ಸಾಗರದ ಜನ್ನತ್ ಗಲ್ಲಿಗೆ SP ಬಿ ನಿಖಿಲ್ ಅವರು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಜನ್ನತ್ ಗಲ್ಲಿಯ ಪ್ರಮುಖ ಬೀದಿಗಳನ್ನು ವೀಕ್ಷಿಸಿ ಎಲ್ಲ ಬಂದೋಬಸ್ತ್ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ಸ್ಥಳೀಯ ಪೊಲೀಸರೊಡನೆ ಮಾತನಾಡಿ ಎಲ್ಲ ಏರಿಯಾಗಳನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಸಾಗರದ ಪ್ರಮುಖ ನಗರಗಳಲ್ಲಿ ಪಥಸಂಚಲನ ನಡೆಸಿ ಈದ್ ಮಿಲಾದ್ನ ಮೆರವಣಿಗೆಯ ಜಾಗವನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಕಿಡಿಗೇಡಿಗಳಿಗೆ ಖಡಕ್ ಸಂದೇಶವನ್ನು ರವಾನಿಸಿದರು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗದಂತೆ ಬಿ ನಿಖಿಲ್ SP ಅವರು ಇಂದು ಶಾರದಾಂಬಾ ದೇವಸ್ಥಾನದಲ್ಲಿ ಸರ್ವ ಸದಸ್ಯರ ಸಭೆಯನ್ನು ಕರೆದು ಶಾಂತಿಯುತವಾಗಿ ಹಬ್ಬ ನಡೆಯುವಂತೆ ನಮ್ಮೊಡನೆ ಮಾತನಾಡಿದರು. ನೀವು ನಮ್ಮ ಈ ಒಂದು ಸುದ್ದಿಯನ್ನು ವೀಕ್ಷಿಸ್ತಿದ್ದೀರಿ. ನಮ್ಮ ಸುದ್ದಿಗೆ ಅತಿ ಹೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ ಅನ್ನುತ್ತಾ ಪ್ರತಿದಿನದ ಸುದ್ದಿಗಳಿಗಾಗಿ ನಮ್ಮ ಲೈವ್ ಸಾಗರ್ನ ವೀಕ್ಷಿಸಿ ಅನ್ನುತ್ತಾ ಮುಂದಿನ ದಿನದಲ್ಲಿ ಯಶಸ್ವಿಯಾಗಿ ಸುದ್ದಿ ನಿಮಗಾಗಿ ನಾವು ಪ್ರಸಾರ ಮಾಡಿದ್ದೇವೆ. ಹೀಗೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಲೈವ್ ಸಾಗರ್ K15 ಕೂಡ ಕೊಡುತ್ತೆ. ಹಾಗೆ ಶಾಂತಿಯುತವಾಗಿ ಈ ಸಾಗರದಲ್ಲಿ ಹಬ್ಬ ನಡೆಯಲಿ. ಹಾಗೂ ನೀವು ಪ್ರತಿಯೊಂದು ಗಲ್ಲಿಯಲ್ಲೂ ಏರಿಯಾದಲ್ಲೂ ಪಥಸಂಚಲನ ನಡೆಸುತ್ತಿರುವಂತಹ ಪೊಲೀಸ್ ಸಿಬ್ಬಂದಿಗಳು, ಇಂದು ನೂರಾರು ಪೊಲೀಸ್ ಸಿಬ್ಬಂದಿಗಳು ಪ್ರತಿಯೊಂದು ಏರಿಯಾದಲ್ಲಿ ಪಥಸಂಚಲನ ನಡೆಸಿ ಖುದ್ದು SP ನಿಖಿಲ್ ಇವರು ವೀಕ್ಷಿಸುತ್ತಿರುವಂತಹ ದೃಶ್ಯ ನಮ್ಮ ಲೈವ್ ಸಾಗರ್ K15 ಕ್ಯಾಮ್ರಾದಲ್ಲಿ ಕಾಣ್ಬೋದು. ಧನ್ಯವಾದಗಳು. ಸಾಗರ ನಗರ ವ್ಯಾಪ್ತಿಯಲ್ಲಿ ಒಂದು ರೂಟ್ ಮಾರ್ಚಿನ ಮೊದಲನೇದಾಗಿ ಮಾಡಿದ್ದಾರೆ. ರೂಟ್ ಮಾರ್ಚ್ ಆದಮೇಲೆ ಏನು ಬರುವಂತಹ ಈದ್ ಮಿಲಾದ್ ಹಬ್ಬದ ಪ್ರೊಸೆಷನ್ ರೂಟಲ್ಲಿ ನಾವು ಹೋಗ್ಬಂದು ನಂತರ ಇಲ್ಲಿ ಒಂದು ಸೌಹಾರ್ದ ಸಭೆಯನ್ನು ಆಯೋಜನೆ ಮಾಡಿದ್ವಿ. ಈ ಸೌಹಾರ್ದ ಸಭೆಯಲ್ಲಿ ಎಲ್ಲ ಬಾಂಧವರು ತಮ್ಮ ಏನು ಅನಿಸಿಕೆಗಳೇನಿತ್ತು ಅದರ ಬಗ್ಗೆ ಅವರು ತಿಳುವಳಿಕೆಯನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನಾವು ಯಾವ ಮಾರ್ಗಸೂಚಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ ನೀಟಾಗಿ ಪಾಲನೆ ಆಗಬೇಕು ಅನ್ನೋದನ್ನು ನಾವು ಅವರಿಗೆ ತಿಳುವಳಿಕೆ ನೀಡಿದ್ದೀವಿ. ಅದರ ಜೊತೆಗೆ ಅವರು ಸಿಂಗಲ್ ವಿಂಡೋ ಸಿಸ್ಟಮ್ ಬಗ್ಗೆ ಒಂದು ಅನಿಸಿಕೆಯನ್ನು ನೀಡಿದ್ರು. ಅದನ್ನು ನಾವು ನಾಳೆಯಿಂದಲೇ ಶುರು ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ನಗರಸಭೆ, ಪೊಲೀಸು, ಮೆಸ್ಕಾಂ ಅವರು, ಆಮೇಲೆ ರೆವಿನ್ಯೂದವರು ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಸಿಗುವ ರೀತಿಯಲ್ಲಿ ಅದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ವಿದ್ಯುತ್ ವ್ಯತ್ಯಯ ಬಗ್ಗೆ ಕೂಡ ಒಂದು ಮಾತನ್ನು ಹೇಳಿದ್ರು. ರಸ್ತೆ ಗುಂಡಿಗಳ ಬಗ್ಗೆ ಕೂಡ ಒಂದು ವಿಚಾರವನ್ನು ಹೇಳಿದ್ರು. ಮತ್ತು ಟ್ರಾಫಿಕ್, ಎಸ್ಪೆಷಲಿ ನಮ್ಮ ಮೆರವಣಿಗೆ ಸಾಗುವ ರೂಟಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗಳ ಬಗ್ಗೆ ಕೂಡ ಒಂದು ಮಾತನ್ನು ಹೇಳಿದರು. ಎಲ್ಲವನ್ನು ನಾವು ನೋಟ್ ಡೌನ್ ಮಾಡಬೇಕು. ಇದಕ್ಕೆ ಯಾವ ರೀತಿ ನಾವು ಒಂದು ಚೇಂಜಸನ್ನು ತರಬೇಕು ಅದನ್ನು ASP ನಾವು ಮಾಡ್ತೀವಿ. ಇದರ ಜೊತೆಗೆ ನಾವು ಪಬ್ಲಿಕ್ ಐ ಶಿವಮೊಗ್ಗ ಅಂತ ಒಂದು ಹೊಸ ವಾಟ್ಸ್ಆ್ಯಪ್ ನಂಬರನ್ನು ಶುರು ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಇನ್ಫಾರ್ಮೇಷನನ್ನು ಗುಪ್ತವಾಗಿ ಶೇರ್ ಮಾಡ್ಬೋದು. ಎಸ್ಪೆಷಲಿ ನಮ್ಮ ಡ್ರಗ್ಸ್ ವಿಚಾರವಾಗಿ ಏನೇ ನೀವು ನಮಗೆ ಇನ್ಫಾರ್ಮೇಷನನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಅದನ್ನು ಬಿಟ್ಟು ಏನಾದರೂ ಬೇರೆ ವೈಲೇಷನ್, ಬೇರೆ ಏನಾದ್ರು ತೊಂದರೆಗಳಿತ್ತು ಅಂದರೂ ಅದಕ್ಕೆ ನೀವು ಕಳಿಸ್ಕೊಡ್ಬೋದು. ಅದರ ಬಗ್ಗೆ ಕೂಡ ಆ ನಂಬರನ್ನು ಶೇರ್ ಮಾಡಿ ನಾವು ಈ ಸಾಗರದ ಜನತೆ ಏನು ಪ್ರತಿಯೊಂದು ಜನತೆ ಇದ್ದಾರೆ ಅವರೆಲ್ಲರಿಗೂ ಜೊತೆ ಬರುವ 2 ಹಬ್ಬಗಳಲ್ಲೂ ಸಮನ್ವಯವನ್ನು ತೋರಿ ನಮ್ಮ ಜೊತೆ ಕೈ ಜೋಡಿಸಿ ಒಳ್ಳೆಯ ಖುಷಿಯಿಂದ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲದಂಗೆ ಹಬ್ಬವನ್ನು ಆಚರಿಸೋಣ ಅಂತ ಎಲ್ಲರಲ್ಲೂ ಮನವಿ ಮಾಡಿದಾಗ ಅವರೆಲ್ಲರೂ ಒಕ್ಕೊರಳಿನಿಂದ ಎಲ್ಲರೂ ಅದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಹಬ್ಬವನ್ನು ನಾವೆಲ್ಲರೂ ಸೇರಿ ಖುಷಿಯಿಂದ ಆಚರಣೆ ಮಾಡೋಣ. ಸಭೆಗೆ ಹೊರತುಪಡಿಸಿ ತಾಲೂಕು ವ್ಯಾಪ್ತಿಯಲ್ಲಿ ಗೋಕರ್ಣವನ್ನು ಹೆಚ್ಚಾಗಿ 2 ದಿನಗಳ ಹಿಂದೆ ಕರಿಪುರದಲ್ಲಿ 4 ಕಡೆ ಕೊಟ್ಟಿದ್ದು
ಗೋಕಳತನ ತಡೆಯೋಕೆ ಯಾವ ರೀತಿ ಇವಾಗ ಗೋಕಳ್ಳತನ ವಿಚಾರವಾಗಿ ಆಲ್ರೆಡಿ ನಾವು ಎಕ್ಸ್ಟರ್ಮೆಂಟ್ ಆರ್ಡರ್ಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಯಾರು ಮಲ್ಟಿಪಲ್ ಕೇಸಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗಡಿ ಪಾರ್ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಎಕ್ಸ್ಟ್ರಾ ಚೆಕ್ ಪೋಸ್ಟ್ಗಳನ್ನು ಸೆಟಪ್ ಮಾಡ್ಕೊಂಡಿದ್ದೀವಿ. 4 ರೂಟ್ಗಳು, ಆ 4 ರೂಟ್ಗಳನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲದೇ ನಾವು ಯಾವ ಒಳ್ಳೆ ಕೇಸ್ಗಳೆಲ್ಲ ನಡೀತದೆ ಎಲ್ಲವನ್ನು ಕೋರ್ಟಲ್ಲಿ ಫಾಲೋ ಮಾಡಿ ಮಲ್ಟಿಪಲ್ ಕೇಸಸಲ್ಲಿ ಬೇಲ್ ಕ್ಯಾನ್ಸಲೇಷನ್ ಎಲ್ಲ ಮಾಡಿ ಅವ್ರಿಗೆ ಮತ್ತೆ ಜೈಲಿಗೆ ಕಳಿಸೋ ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಸರ್, ಶಿಕಾರ್ಪುರ ಘಟನೆ ಸಂಬಂಧಪಟ್ಟಂತೆ ಯಾರಾದರೂ ಅರೆಸ್ಟ್ ಆಗಿದ್ದಾರೆ ಸರ್? ಆಲ್ರೆಡಿ ಅದಾಗಿದೆ. ತನಿಖೆ 4 ಜನ ಅರೆಸ್ಟ್ ಆಗಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಅರೆಸ್ಟ್ ಆಗ್ತದೆ ಮೇಲೆ ನಮ್ಮ ಕಾರ್ಯಾಚರಣೆ. ಸರ್, ಈದ್ ಮಿಲಾದ್ ಹಾಗೂ ಗಣಪತಿ ಹಬ್ಬದ ಪ್ರಯುಕ್ತ ಈ ಒಂದು CC ಕ್ಯಾಮ್ರಾಗಳನ್ನು ಹೆಚ್ಚಿಗೆ ಅಳವಡಿಕೆ ಮಾಡಿದ್ದೀರಾ ಸರ್? ಆಲ್ರೆಡಿ ನಾವು ನಮ್ಮಲ್ಲಿ 32 ಪಾಯಿಂಟ್ಸ್ 54 ಪಾಯಿಂಟ್ಸ್ ನೋಡಿ 54 ಪಾಯಿಂಟ್ಸ್ CCTV ಕ್ಯಾಮ್ರಾ ಹಾಕೋದನ್ನು ಆಲ್ರೆಡಿ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಅಲ್ಲೆಲ್ಲವನ್ನು ನಾವು ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ನಾವು 2 ಡ್ರೋನ್ ಕ್ಯಾಮ್ರಾಗಳು ಕೂಡ ನಾವು ಮೆರವಣಿಗೆ ಟೈಮಲ್ಲಿ ನಾವು ಅದನ್ನು ಬಿಟ್ಟು ಯಾರ್ಯಾರು ಏನೇನು ಎಲ್ಲೆಲ್ಲಿ ನಿಂತ್ಕೊಂಡಿದ್ದಾರೆ ಅದನ್ನು ವಾಚ್ ಮಾಡೋದಕ್ಕೆ ನಾವು ಅದನ್ನು ಐಡೆಂಟಿಫೈ ಮಾಡ್ತೀವಿ. ಜೊತೆಗೆ 13 ಜನ ಸ್ಕೈ ಸೆಂಟ್ರಿಗಳು ಕೂಡ ನಾವು ನೇಮಕ ಮಾಡಿ ಬೈನಾಕ್ಯುಲರ್ಸನ್ನು ಕೊಟ್ಟಿದ್ದೀವಿ. ವಾಚ್ ಮಾಡ್ತಾ ಇರ್ತಾರೆ ಏನು ಮಾಡ್ತಾ ಇದ್ದಾರೆ ಅಂತ. ಇಷ್ಟು ನಾವು ನಮ್ಮ ಮೀಲಾದು ಮತ್ತು ಗಣಪತಿ 2 ಸೇರಿ ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ. ಸರ್, ನಾಕಾಬಂದಿ ಯಾವಾಗಿಂದ ಆಗ್ತೀರಾ ಸರ್? ಆಲ್ರೆಡಿ ರೆಡಿ ಇದೆ. ಆಲ್ರೆಡಿ ನಾಕಾಬಂದಿ ಸಾಗರ, ನಶೀಮುಕ್ತ, ಶಿವಮೊಗ್ಗ ಸೇರಿ ಡ್ರಗ್ ಪೆಡ್ಲರ್, ಡ್ರಗ್ ಯೂಸರ್ಸ್ ಎಲ್ಲರಿಗೂ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಯಾರೇ ಈ ಒಂದು ಡ್ರಗ್ಸ್ ವಿಚಾರದಲ್ಲಿ ಸಿಕ್ಕಿದ್ರೆ ಅವ್ರ ಮೇಲೆ ಕಠಿಣ ಕ್ರಮವಾಗುತ್ತೆ. ನೀವು ಕೇವಲ ಸೇವನೆ ಮಾಡೋದು ಅದನ್ನೇನು ತಪ್ಪಿಲ್ಲ ಅಂತ ಅನ್ಕೋಬೇಡಿ, ನಿಮ್ಮ ಮೇಲೂ FIR ಆಗುತ್ತೆ. ಆಲ್ರೆಡಿ ನಾವು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಒಂದು 400 ಜನರ ಮೇಲೆ FIR ಮಾಡಿದ್ದೀವಿ. ಯಾರು ಬರೀ ಸೇವನೆ ಮಾಡ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ನಾವು FIR ಮಾಡಿದ್ದೀವಿ. ನೀವು ಎಲ್ಲಿ ತನಕ ಸೇವನೆ ಮಾಡ್ತೀರೋ ಅಲ್ಲಿ ತನಕ ಸಪ್ಲೈ ಇರುತ್ತೆ. ಅದಕ್ಕೆ ನೀವು ಸೇವನೆಯನ್ನು ಬಿಟ್ಟರೆ ಆಟೋಮ್ಯಾಟಿಕಲಿ ಸಪ್ಲೈಯನ್ನು ಕಟ್ಟಾಗುತ್ತೆ. ಅದರ ಜೊತೆಗೆ ನಾವು ಹೊರ ರಾಜ್ಯಗಳಲ್ಲೇ ನಾವು ಕೆಲವರನ್ನ ಅರೆಸ್ಟ್ ಮಾಡಿಸಿ ಅಲ್ಲೇ ಅವ್ರನ್ನ ಜೈಲಲ್ಲಿ ಇರಿಸ್ತಾ ಇದ್ದೀವಿ. ನಮ್ಮ ಒಡಿಶಾ, ಆಂಧ್ರ ಪ್ರದೇಶ 2 ಕಡೆಯೂ ಎಲ್ಲಿಂದ ತೊಗೊಂಡ್ಬರ್ತಾ ಇದ್ರು ಅಲ್ಲಿಂದನೇ ಅವ್ರನ್ನ ಅರೆಸ್ಟ್ ಮಾಡಿಸಿ ನಾವು ಜೈಲಿಗೆ ಕಳಿಸ್ತಾ ಇದ್ದೀವಿ. ಇಲ್ಲಿ ಬೆಂಗಳೂರಲ್ಲೂ ಮಾತಾಡಿಕೊಂಡು ಯಾರು ಇಲ್ಲಿಂದ ಬೆಂಗಳೂರಿಗೆ ತೊಗೊಂಬರಕ್ಕೆ ಹೋಗ್ತಾರೆ ಅಲ್ಲೇ ಅವ್ರನ್ನ ಅರೆಸ್ಟ್ ಮಾಡಿಸಿ ನಾವು ಜೈಲಿಗೆ ಕಳಿಸ್ತಾ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು PTPS ಅನ್ನು ಇವಾಗ ಶುರು ಮಾಡ್ತಾ ಇದ್ದೀವಿ. ಯಾರಾದರೂ ಗಾಂಜಾವನ್ನು ಮಾರಾಟ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಇಮಿಡಿಯೇಟಾಗಿ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬೋದು. 1 ವರ್ಷ ಜೈಲಿಂದ ಅವರು ಆಚೆ ಬರೋದಿಲ್ಲ. ಜೈಲಿಂದ ಏನಿಲ್ಲ ಕೋರ್ಟ್ ಪ್ರೊಸೀಡಿಂಗ್ಸ್ ಇಲ್ಲ. ಅದರಲ್ಲಿ ನಾವು PTPS ಅಲ್ಲಿ ನಾವು ಕಾರ್ಯಾಚರಣೆಯನ್ನು ಶಿವಮೊಗ್ಗದಲ್ಲಿ ಆಲ್ರೆಡಿ ಶುರು ಮಾಡಿದ್ದೀವಿ. ಇಲ್ಲೂ ಕೂಡ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ